ಚೆನ್ನಾಗಿದ್ದೀರಾ? ಸೊ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಿಬಂಧ ಶೀರ್ಷಿಕೆ ಯಾವುದು? ಇಸ್ರೋ ಮತ್ತು ಚಂದ್ರಯಾನ 3. ಇಸ್ರೋ ಅಂಡ್ ಚಂದ್ರಯಾನ 3. ಓಕೆ ನೋಡ್ರಿ, ಚಂದ್ರಯಾನ 3 ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಆಮೇಲೆ ಇನ್ನೊಂದು 6 ತಿಂಗಳಿಂದ 1 ವರ್ಷ ತನಕ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅದ್ರ ಲಾಂಚ್ ಆಗಬೇಕು, ಅದರ ಲ್ಯಾಂಡರ್ಗಳು ಯಾವ್ಯಾವು, ರೋವರ್ಗಳು ಇವೆಲ್ಲ ಕೂಡ ನಮ್ಗೆ ಬಂದೇ ಬರ್ತದೆ. ಸೊ ಹೀಗಾಗಿ ಇದು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಥ್ಯಾಂಕ್ ಯು. ಆಮೇಲೆ ಇಸ್ರೋದ ಸಾಧನೆಗಳ ಬಗ್ಗೆ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಸ್ಕೆಲೆಟನ್ ಹೇಳಿದ್ದೀನಿ. ಈ SIS ಸ್ಕೆಲೆಟನ್ ಯಾವ ರೀತಿ ಇರಬೇಕು? ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳವಣಿಗೆ ಇಸ್ರೋದ ಇತಿಹಾಸ ಏನು, ಇಸ್ರೋದ ಸಾಧನೆಗಳೇನು, ಚಂದ್ರಯಾನ 3 ಯಾಕೆ ಇಂಪಾರ್ಟೆಂಟು, ರೈಟ್? ಅದೇ ರೀತಿ ಮುಂದಿನ ಹಾದಿ ಏನಿರಬೇಕು, ಇವೆಲ್ಲ ವಿಷಯಗಳನ್ನ ನಾವು ಈ ಸ್ಕೆಲೆಟನ್ ನಲ್ಲಿ ಬರೀಬೇಕು. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ಬೋದು. ಓಕೆ, ರೈಟ್? ಸೊ ಇದಕ್ಕೆ ಕೊಟೇಶನ್ ನೀವು ಏನಾದ್ರೂ ಮಾಡಬಹುದು 360 ಡಿಗ್ರಿಯಲ್ಲಿ. ಇಸ್ರೋ ವಿಶ್ವದಲ್ಲಿ ಯಾವ ರೀತಿ, ಇಸ್ರೋ ಸ್ಥಾನ ಯಾವ ರೀತಿ ಇದೆ, ರೈಟ್? ಇಸ್ರೋ ಭಾರತದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ, ಅದೇ ರೀತಿ ಚಂದ್ರಯಾನ 3 ಪ್ರಾಮುಖ್ಯತೆ ಏನು, ಚಂದ್ರಯಾನ 3ರ ವಿಶೇಷತೆಗಳೇನು, ಈ ರೀತಿ ಎಲ್ಲಾ ವಿಷಯಗಳನ್ನ ಕೂಡ ನೀವು ಈ ಒಂದು ಎಸ್ಸೆ ನಲ್ಲಿ ಕವರ್ ಮಾಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಇದಕ್ಕೆ ನೀವು ಕೊಟೇಶನ್ ಯಾವ್ದಾದ್ರು ಯೂಸ್ ಮಾಡಬಹುದು. ಒಂದು ರೀತಿಯಲ್ಲಿ ಸ್ಕೆಲೆಟನ್ ಮತ್ತು 360 ಡಿಗ್ರಿ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಆಲ್ರೆಡಿ ಸೈನ್ಸ್ ಅಲ್ಲಿ ನೀವು ಓದಿರ್ತೀರಿ ಇಸ್ರೋ ಬಗ್ಗೆ. ಇದಕ್ಕೆ ಕೊಟೇಶನ್ ಏನ್ ಮಾಡಬೇಕು ಅಂತೇಳಿ ನಿಮಗೆ ಬಹಳ ಸಮಸ್ಯೆಗಳು ಬರ್ಬೋದು. ಇಸ್ರೋ ಬಗ್ಗೆ ಕೊಟೇಶನ್, ಅದಕ್ಕಿಂತ ಚಂದ್ರಯಾನ 3 ಬಗ್ಗೆ ಒಂದು ಕೊಟೇಶನ್ ಬಂದಿತ್ತು ರೀಸೆಂಟ್ ಆಗಿ. ಓಕೆ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಕೊಟೇಶನ್ ಕೊಟ್ಟರು ನಮಗೆ. ಚಂದ್ರಯಾನ 3 ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುತ್ತದೆ. ಓಕೆ, ಇದು ಪ್ರತಿ ಭಾರತೀಯನ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನ ಎತ್ತರಕ್ಕೆ ಏರಿಸುತ್ತದೆ. ಈ ಸಾಧನೆ ನಮ್ಮ ವಿಜ್ಞಾನಿಗಳ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಇದನ್ನ ಯಾರು ಹೇಳಿದ್ರು? ಭಾರತದ ಪ್ರಧಾನಿ. ಚಂದ್ರಯಾನ ಲಾಂಚ್ ಆದ್ಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕೊಟೇಶನ್ ಅನ್ನ ಹೇಳಿದ್ರು. ನೀವು ಬಳಸ್ಕೊಳ್ಬಹುದು. ಯಾಕಂದ್ರೆ ಚಂದ್ರಯಾನ 3ರ ಬಗ್ಗೆ ಎಸ್ಸೆ ಬಂದ್ರೆ ಚಂದ್ರಯಾನ 3ರ ಬಗ್ಗೆ ಈ ರೀತಿ ಬರೀಬಹುದು.
ಓಕೆ. ಅರ್ಥ ಆಯ್ತಾ ಎಲ್ಲರಿಗೂ? ಬರ್ಕೊಂಡ್ರ ಕೋಟನ್ನ ಬರ್ಕೊಂಡಿದ್ದೀರಾ? ಓಕೆ. ಶೀತಲ ಯುದ್ಧದ ಸಮಯದಲ್ಲಿ, ಶೀತಲ ಯುದ್ಧ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಶೀತಲ ಯುದ್ಧದ ಸಮಯದಲ್ಲಿ USA ಮತ್ತು USSR ಬಾಹ್ಯಾಕಾಶ ಸ್ಪರ್ಧೆಯಲ್ಲಿ ನಿರತರಾಗಿ ಚಂದ್ರನನ್ನ ತಲುಪುವ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸುತ್ತಿರುವಾಗ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಆಗಷ್ಟೇ ಆರಂಭವಾಗಿತ್ತು. ಇಂದು ಚಂದ್ರಯಾನ 3ರ ಉಡಾವಣೆಯೊಂದಿಗೆ ಭಾರತ ವಿಶ್ವದ ಉತ್ಕೃಷ್ಟ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಲ್ಲೊಂದಾಗಿದೆ. ನಾಸಾ, ಜಾಕ್ಸಾ, ESA, ರಷ್ಯಾದ ಯಾವುದು ಬಾಹ್ಯಾಕಾಶ ಸಂಸ್ಥೆ? ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಜಾಕ್ಸಾ ಜಪಾನದು, ನಾಸಾ ಅಮೆರಿಕಾದ್ದು. ರಷ್ಯಾದ ಯಾವುದು ನೋಡ್ರಿ? RFSA, ರಷ್ಯಾ ಫೆಡರಲ್ ಸ್ಪೇಸ್ ಏಜೆನ್ಸಿ. ಅದಷ್ಟೇ ಯಾಕೆ CNSA ಸಂಸ್ಥೆಗಳಿಗೆ ಅಥವಾ ಸಂಸ್ಥೆಗಳ ಸಾಲಿಗೆ ನಾಸಾ ಕೂಡ ಸೇರಿಕೊಂಡಿದೆ. ಇಸ್ರೋದ ಸಾಧನೆಗಳು ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ. ವಿಕ್ರಮ್ ಸಾರಾಭಾಯಿ ಅವರ ಕನಸು ಇಂದು ನನಸಾಗುತ್ತಲಿದೆ. ಸೊ ನಾವು ಮೊದಲಿಗೆ ಏನ್ ಹೇಳಿದ್ವಿ? ಭಾರತ ಬಾಹ್ಯಾಕಾಶ ಬೆಳವಣಿಗೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಸರ್? ನಾಸಾ ಕೂಡ ಆರ್ ಇಸ್ರೋ? ಏನಿದು ಪ್ರಶ್ನೆ? ನಾಸಾ ಅಲ್ಲ, ಓಕೆ, ಇಸ್ರೋ. ಬರ್ಕೊಂಡ್ರ ಎಲ್ಲರೂ ಇಂಟ್ರೊಡಕ್ಷನ್?
ರೈಟ್, ಡನ್ನ. ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಸ್ವತಂತ್ರ ಪೂರ್ವದಲ್ಲೇ ಆರಂಭವಾಗಿತ್ತು. ಎಸ್ ಕೆ ಮಿತ್ರ, ಸಿ ವಿ ರಾಮನ್, ಮೇಘನಾಥ್ ಸಹಾ. ಹೆಸರು ಕೇಳಿದ್ರಲ್ಲ, ಸಿ ವಿ ರಾಮನ್, ಮೇಘನಾಥ್ ಸಹಾ. ಮಿಶ್ರಾ ಅಲ್ಲ, ಎಸ್ ಕೆ ಮಿತ್ರ. ಎಸ್ ಕೆ ಮಿತ್ರರವರು ಈ 1920ರಲ್ಲಿ ಅಯನೋಸ್ಫಿಯರ್ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ರು. ರೈಟ್, ಕ್ಲಿಯರ್ ಇದೆಯಾ? ಮೇಘನಾಥ್ ಸಹಾ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಬ್ಬ ಸೈಂಟಿಸ್ಟ್ ಅವರು. ಈ ಥಿಯರಿ ಆಫ್ ಥರ್ಮಲ್ ಅಯೋನೈಸೇಷನ್ ಅಂತ ಒಂದು ಥಿಯರಿ ಬರುತ್ತೆ. ಆ ಥಿಯರಿಯನ್ನ ಕಂಡುಹಿಡಿದವರು ಯಾರು? ಮೇಘನಾಥ್ ಸಹಾ. ಭಾರತದ ಸಂಸತ್ತಿನ ಸದಸ್ಯ ಕೂಡ ಆಗಿದ್ರು ಮೇಘನಾಥ್ ಸಹಾ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಮೇಘನಾಥ್ ಸಹಾ ಬಾಹ್ಯಾಕಾಶ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದರು. ಕ್ಲಿಯರ್ ಇದೆಯಾ? ಸ್ವತಂತ್ರ ನಂತರದಲ್ಲಿ ವಿಕ್ರಮ್ ಸಾರಾಭಾಯಿ ಹಾಗೂ ಹೋಮಿ ಜಹಾಂಗೀರ್ ಬಾಬಾ ಭಾರತದಲ್ಲಿ ವೈಜ್ಞಾನಿಕ ಕ್ಷೇತ್ರದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವಿಕ್ರಮ್ ಸಾರಾಭಾಯಿ ಈ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿಯನ್ನು ಶುರು ಮಾಡಿದ್ರು. ಎಲ್ಲಿ? ಅಹಮದಾಬಾದ್ನಲ್ಲಿ. ಓಕೆ, ಕ್ಲಿಯರ್ ಇದೆಯಾ? ಇದಾದ್ಮೇಲೆ 1962ರಲ್ಲಿ ಪ್ರಧಾನಿ ನೆಹರು ವಿಕ್ರಮ್ ಸಾರಾಭಾಯಿ ನೇತೃತ್ವದಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆಯಾಗಿ ಯಾವುದನ್ನ ಸ್ಥಾಪನೆ ಮಾಡ್ತಾರೆ? ಇಸ್ರೋದ ಮೊದಲ ಹೆಸರೇನು? ಇನ್ಕೋಸ್ಪಾರ್. ಇಸ್ರೋದ ಮೊದಲ ಹೆಸರೇನು? ಇನ್ಕೋಸ್ಪಾರ್ ಅಂತ ಹೇಳಿ ಕರೀತಾ ಇದ್ದಾರೆ ಇದನ್ನು. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅನ್ನು ಅಣುಶಕ್ತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಆರಂಭಿಸಲಾಯಿತು. ಸೊ ಇಸ್ರೋ ಹೆಂಗೆ ಆರಂಭವಾಗಿದ್ದು? ಇನ್ಕೋಸ್ಪಾರ್ ಆಗಿ ಆರಂಭವಾಗಿದ್ದು. ಕ್ಲಿಯರ್ ಇದೆಯಾ? ಇನ್ನೊಬ್ಬ ಪ್ರಮುಖರು ಯಾರಾಗಿದ್ರು? ಇವನ್ ಡಾಕ್ಟರ್ ರಮಾನಾಥನ್ ಕೂಡ ಇಂಪಾರ್ಟೆಂಟ್ ಆಗಿದ್ರು ಇದರಲ್ಲಿ. ಡಾಕ್ಟರ್ ರಮಾನಾಥನ್
ವಿಕ್ರಮ್ ಸಾರಾಭಾಯಿ ಜೊತೆಯಲ್ಲಿ ನೀವು ಬೇಕಾದ್ರೆ ಡಾಕ್ಟರ್ ರಮಾನಾಥನ್ ಕೂಡ ಬರ್ಕೋಬಹುದು. ರಮಾನಾಥನ್ ಬ್ಯಾಕ್ ಸ್ಲೈಡ್ ಇದೆ ಅಲ್ವಾ ನಮ್ದು, ಇದು ಬ್ಯಾಕ್ ಸ್ಲೈಡ್. ಇದು ಮುಗಿತಾ ಎಲ್ಲರದು? Is it done? ಇದೇ ಇನ್ಸ್ಕೋ ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಬರ್ಕೊಂಡ್ರಿ. ಇದೇ ಇನ್ಕೋಸ್ಪಾರ್ 1969ರಲ್ಲಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಗಿ ಮರುನಾಮಕರಣ ಹೊಂದಿತು. ಡನ್. ಇದು ಮುಂದಿನ ಸ್ಲೈಡ್ ಅಲ್ಲಿ ಬರ್ಬೇಕಾಗಿತ್ತಲ್ಲ, ಇದನ್ನ ನೆಕ್ಸ್ಟ್ ಸ್ಲೈಡ್ಗೆ ಬರ್ಕೊಳ್ರಿ. ಮತ್ತೆ ಬರೆಯಕ್ಕಾಗಲ್ಲ, ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊನೆಗೆ ಬರ್ಕೊಳ್ರಿ. ಪ್ರಸ್ತುತ ಇಸ್ರೋದ ಪ್ರಧಾನ ಕಚೇರಿಯಲ್ಲಿದೆ. ವೆರಿ ಗುಡ್. ಬೆಂಗಳೂರಿನಲ್ಲಿ. ವೇಟಾ? ಯಾವ ಸ್ಲೈಡ್ ವೇಟು? ಈ ಸ್ಲೈಡಾ? ಬ್ಯಾಕ? ಓಕೆ. ಇಸ್ರೋ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. 1962ರಿಂದ ಇಸ್ರೋ ಅನೇಕ ಸಾಧನೆಗಳನ್ನು ಮಾಡಿದೆ. 1963ರಲ್ಲಿ TERLS ಅಂದ್ರೆ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಸ್ಟೇಷನ್ ಅನ್ನ ಇಲ್ಲಿ ಕೇರಳದಲ್ಲಿ ಸ್ಥಾಪಿಸಲಾಯಿತು. ಇದು ಒಂದು ಎಲ್ಲಾ ಸಾಧನೆಗಳನ್ನ ಹೇಳಕ್ ಬರೋದಿಲ್ಲ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸಾಧನೆಗಳನ್ನ ಮಾತ್ರ ಹೇಳ್ಬೋದು. ಕ್ಲಿಯರ್ ಇದೆಯಾ? ಮೊದಲಿಗೆ ಇದನ್ನು ಶುರು ಮಾಡೋದು 1975ರಲ್ಲಿ ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟವನ್ನ ರಷ್ಯಾದಿಂದ ಬಾಹ್ಯಾಕಾಶಕ್ಕೆ ಸೇರಿಸಲಾಯಿತು. ಹೌದಾ? ಇಂಡಿಯಾದಿಂದ ಆರಿಸಿದಲ್ಲ, ಅದನ್ನ ಎಲ್ಲಿಂದ ಆರಿಸಿದ್ರು? ರಷ್ಯಾದಿಂದ ಆರಿಸಿದ್ರು. ರೈಟ್. 1975-76ರಲ್ಲಿ ಸೈಟ್ ಅಂದ್ರೆ ಏನು? ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್.
ಎಕ್ಸ್ಪೆರಿಮೆಂಟ್ ಆರಂಭಿಸಲಾಯಿತು. ಬಹಳ ಇಂಪಾರ್ಟೆಂಟ್ ಸೈಟ್ ಪ್ರೋಗ್ರಾಮು. ಇದನ್ನು ಕೂಡ ಆರಂಭಿಸಲಾಯಿತು ಯಾವಾಗ? 1975-76ರಲ್ಲಿ. ಓಕೆ. ಆಮೇಲೆ SLV-3 1980ರಲ್ಲಿ ರಾಕೆಟ್ ಲಾಂಚರ್ SLV-3 ಏನ್ ಮಾಡುತ್ತೆ? SLV-3 40 kg ತೂಕವನ್ನ LEO ಲೋ ಅರ್ತ್ ಆರ್ಬಿಟ್ ನಲ್ಲಿ ಹಾರಿಸುವುದರ ಮೂಲಕ ಭಾರತ ಉಪಗ್ರಹ ಉಡಾವಣೆ ಸಾಮರ್ಥ್ಯವನ್ನು ಪಡೆದುಕೊಂಡಿತು. ಫಸ್ಟ್ ಸಕ್ಸಸ್ಫುಲ್ ಲಾಂಚ್ ಗೊತ್ತಿದೆಯಲ್ಲ? ಇವೆಲ್ಲ ಸೈನ್ಸ್ ಅಲ್ಲಿ ಕಲ್ತಿರ್ತೀರಿ ನೀವು. ಸುಮ್ಮನೆ ನಾನು ನಿಮಗೆ ಅದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಕ್ಲಿಯರ್ ಇದೆಯಾ? ಭಾರತದ ಮೊದಲ ರಾಕೆಟ್ ಯಾವುದು? ಭಾರತದ ಮೊದಲ ರಾಕೆಟ್ ಇನ್ನು ಸುಮ್ಮನೆ ಬರ್ಕೊಳ್ರಿ ಎಕ್ಸ್ಟ್ರಾ. ಭಾರತದ ಮೊದಲ ರಾಕೆಟ್ ಸೌಂಡಿಂಗ್ ರಾಕೆಟ್ ಆಗಿತ್ತು ಯಾವುದು? ರೋಹಿಣಿ 1967. ಬಟ್ ಫುಲ್ ಸ್ಟ್ರೆಂತ್ ಅಲ್ಲಿ ನಾವು ಹೋಗಿದ್ದು SLV-3. ರೈಟ್. ಬರ್ಕೊಳ್ರಿ ಬೇಗ. ಇಸ್ರೋದ ಸಾಧನೆಗಳನ್ನು, ಬೆಳೆದು ಬಂದ ಹಾದಿ ಮತ್ತು ಸಾಧನೆಗಳನ್ನ ಒಟ್ಟಾರೆಯಾಗಿ ಹೇಳ್ತಾ ಇದ್ವಿ ನಾವು. ಹಿಂಗೆ ಹೇಳ್ಕೊಂಡು ಇದನ್ನ ಮೊದಲೇ ಹೇಳ್ಬೇಕಾಗಿತ್ತು ನಾವು. ಇಲ್ಲಿ ಹಾಕ್ಬೇಕಾಗಿತ್ತು, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನಾನು. ಈಗ ನನಗೆ ಬಂದ ಭಾರತದ ಮೊದಲ ಸಂವಹನ ಉಪಗ್ರಹ ಯಾವ್ದು ಹೇಳ್ರಿ ನೋಡೋಣ? ಇನ್ಸಾಟ್. ಇದನ್ನು ನೀವು ಸೇರಿಸಬಹುದು ಈ ಪಾಯಿಂಟ್ಗಳನ್ನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ಸಾಟ್ ಯಾವಾಗ? 1982. ಇನ್ಸಾಟ್ ಫೇಲ್ ಆಗಿತ್ತು ಆಕ್ಚುಲಿ, ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ. ಸಕ್ಸಸ್ಫುಲ್ ಆಗಿದ್ದು ಇನ್ಸಾಟ್ 1B ಮೊದಲನೇದು, ಯಶಸ್ವಿ 1983ರಲ್ಲಿ. ಫಸ್ಟ್ ಇನ್ಸಾಟ್ 1 1982ರಲ್ಲಿ ಫೇಲ್ ಆಯ್ತಿದ್ದು, 83ರಲ್ಲಿ 1B ಸಕ್ಸಸ್ಫುಲ್ ಆಗಿತ್ತು. ಓಕೆ. ಇದಾದ್ಮೇಲೆ 1985 ಬಹಳ ಇಂಪಾರ್ಟೆಂಟ್. ಬರ್ಕೊಂಡ್ರಲ್ಲ ಎಲ್ಲರೂ? ಪ್ಯಾರ ಮಾಡಿ ಬರೀರಿ. 1985ರಲ್ಲಿ ಇಸ್ರೋ ಯಾವುದು LPSC ಅನ್ನ ಸ್ಥಾಪನೆ ಮಾಡ್ತಲ್ಲ, ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್. ಸಿಸ್ಟಮ್ ಸೆಂಟರ್ ಸ್ಥಾಪಿಸಿ ಶಕ್ತಿಶಾಲಿ ವಿಕಾಸ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿತು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇವೆಂಟು. ಇದಾದ್ಮೇಲೆ 1988ರಲ್ಲಿ ಮೊದಲ IRS ಅಂದ್ರೆ ಏನು? IRS ಅಂದ್ರೆ ಏನು? ವೆರಿ ಗುಡ್, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್. ಸ್ಯಾಟಲೈಟ್ ಅನ್ನ ಹಾರಿಸಿತು. ಇದು ಕೂಡ ಇಂಪಾರ್ಟೆಂಟು. ಇದಾದ್ಮೇಲೆ
ಮತ್ತೇನಾದ್ರು ಸಾಧನೆಗಳು? ತದನಂತರ 1990ರ ದಶಕದಲ್ಲಿ ಇಸ್ರೋ ಅನೇಕ ಉಪಗ್ರಹ ಉಡಾವಣಾ ವಾಹಕಗಳನ್ನು ಅಭಿವೃದ್ಧಿಪಡಿಸಿತು. ಯಾವ್ಯಾವ್ದು ಹೇಳ್ರಿ ನೋಡೋಣ, ಯಾವ್ಯಾವ್ದು ಇಂಪಾರ್ಟೆಂಟ್ ಇದರಲ್ಲಿ? PSLV, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. 1994ರಿಂದ ಆರಂಭವಾಗಿ 50ಕ್ಕೂ ಹೆಚ್ಚು ಸ್ಯಾಟಲೈಟ್ಗಳನ್ನು ನಾವು ಹರಿಸಿದ್ವಿ. ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ GSLV, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇದಾದ್ಮೇಲೆ ಮತ್ತೆ ಯಾವುದು? GSLV Mark 3, ಮತ್ತೆ ಸಾಕಷ್ಟು ಇವುಗಳನ್ನ Mark 1, Mark 2, ರೈಟ್, ಇವುಗಳನ್ನ ಅಭಿವೃದ್ಧಿ ಪಡಿಸ್ತು. 2003ರಲ್ಲಿ ಚೀನಾ ಬಾಹ್ಯಾಕಾಶಕ್ಕೆ ಮಾನವರನ್ನ ಕಳಿಸಿದ ನಂತರ ಇಸ್ರೋ ಕೂಡ ಚಂದ್ರನನ್ನ ತಲುಪುವ ಯೋಜನೆಯನ್ನ ಸಿದ್ಧಪಡಿಸಿತು. ಸೊ ಚಂದ್ರಯಾನ 1 ಯಾವಾಗಾಯ್ತು? ಇಸ್ರೋ 2008ರಲ್ಲಿ ಚಂದ್ರಯಾನ್ 1 ಯೋಜನೆಯನ್ನ ಯಶಸ್ವಿಯಾಗಿ ಪೂರೈಸಿತು. ವಿಶ್ವದ ಬಾಹ್ಯಾಕಾಶ ನಕ್ಷೆಯಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿತು. ಸೊ ಫೈನಲಿ ಚಂದ್ರನಿಗೆ ಮುಟ್ಟುವ ಪ್ರಯತ್ನವನ್ನು ಮೊದಲ ಬಾರಿಗೆ 2008ರಲ್ಲಿ ನಾವು ಮಾಡಿದ್ವಿ. 1, 2 ಇಲ್ಲಿ ಇತಿಹಾಸ ನೋಡಿದ್ವಿ, ಇಲ್ಲಿ ಸಾಧನೆಗಳನ್ನ ನೋಡಿದ್ವಿ. ಕೊನೆಗೆ ಚಂದ್ರಯಾನ ಬಂದು ನಮ್ಮ ಟಾರ್ಗೆಟ್ ಏನು? ಚಂದ್ರಯಾನ 3 ಮುಟ್ಟಬೇಕು. ಆಮೇಲೆ ಚಂದ್ರಯಾನ 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಚಂದ್ರಯಾನ 3ರ ಮಹತ್ವ ತಿಳಿಸ್ಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇದಾದ ಮೇಲೆ 2014ರಲ್ಲಿ ಇಸ್ರೋ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ವೇಟ, ಬೇಗ ಬರ್ಕೊಳ್ರಿ. ಮಂಗಳಯಾನ್ ಯೋಜನೆ ಅಡಿಯಲ್ಲಿ ಮಂಗಳನ ಕಕ್ಷೆ ತಲುಪಿ ಮಂಗಳನ ಕಕ್ಷೆ ತಲುಪಿದ ಮೊದಲ ಏಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಆಯಿತು.
ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹ ತಲುಪಿದ ವಿಶ್ವದ ಏಕೈಕ ಸಂಸ್ಥೆ ಆಯಿತು. ಯಶಸ್ವಿಯಾಗಿ ಮೊದಲನೇ ಪ್ರಯತ್ನದಲ್ಲೇ ನಾವು ಟಚ್ ಮಾಡಿ ಹಿಂಗ್ ಮುಟ್ಟಿ ಬಂದ್ಬಿಟ್ಟು. ಅಲ್ ರೈಟ್. ಇದಾದ್ಮೇಲೆ ನೆಕ್ಸ್ಟ್ ಚಂದ್ರಯಾನ 2. ಚಂದ್ರಯಾನ 2. ಈ ಚಂದ್ರಯಾನ 2 ಮಿಷನ್ ಏನೋ ಯಾವಾಗಾಯ್ತು ಚಂದ್ರಯಾನ 2? ವೆನ್? ವೆರಿ ಗುಡ್. 2018ರಲ್ಲಿ ಚಂದ್ರಯಾನ 2 ಮಿಷನ್ ಅಡಿಯಲ್ಲಿ ಇಸ್ರೋ ತನ್ನ ಉಪಗ್ರಹವನ್ನ ಮತ್ತೊಮ್ಮೆ ಚಂದ್ರನ ಕಕ್ಷೆಗೆ ಸೇರಿಸಿತು. ಅಲ್ಲ, ಲಾಂಚ್ ಆಗಿರೋದು ಬೇರೆ ಡೇಟ್ ಇರುತ್ತೆ, ಮುಟ್ಟಿರೋದು ಬೇರೆ ಡೇಟ್ ಇರುತ್ತೆ. ಸೊ ಏನು ತಲೆಗ ಹಾಕೋಬೇಡ್ರಿ ಅದನ್ನು. ಓಕೆ. ಸೊ ಲಾಂಚ್ ಆಗಿದ್ದು 2019ರಲ್ಲಿ ಅದು. ಆದ್ರೆ ಚಂದ್ರಯಾನ 2 ಏನಾಯ್ತು? ಫೇಲ್ ಆಯ್ತಾ? ಪಾಸ್ ಆಯ್ತಾ? ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತ ಹೇಳಿತ್ತು. ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಹೊಂದಿದ್ದ ಚಂದ್ರಯಾನ 2 ಯಶಸ್ವಿಯಾದರೂ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಮೇಲೆ ಅಪ್ಪಳಿಸಿ ನಾಶಗೊಂಡಿತು. ಇದರಿಂದ ಇಸ್ರೋ ಆಗಲೇ ಚಂದ್ರಯಾನ 3ರ ನೀಲಿ ನಕ್ಷೆಯನ್ನ ತಯಾರಿಸಲು ಆರಂಭಿಸಿತು. ನೀಲಿ ನಕ್ಷೆ ಚಂದ್ರಯಾನ 3ರದು ಅವಾಗ್ಲೇ ಮಾಡಕ್ ರೆಡಿ ಆಗಿದ್ರು. ಅಲ್ಲಿಂದ ಏನೇನಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ. ಚಂದ್ರಯಾನ 3 ಏನಿದು? ಓಕೆ. ಯಾಕೆ ನಮಗೆ ಚಂದ್ರಯಾನ 3 ಇಂಪಾರ್ಟೆಂಟು? ಏನೇನು ಕತೆ? ಬರ್ಕೊಂಡ್ರೆ ಎಲ್ಲರೂ? ಯಾವ ರೀತಿ ನೋಡ್ರಿ ನಾವು ಫ್ಲೋ, ಎಸ್ಸೆನಲ್ಲಿ ಫ್ಲೋ ಯಾವ ರೀತಿ ಬಿಲ್ಡಪ್ ಮಾಡ್ತಿದ್ವಿ ನಾವು? ಈಗ 5 ಸ್ಲೈಡ್ ಬರ್ತಿದೀವಿ. 5 ಸ್ಲೈಡ್ ನಲ್ಲಿ ಎಲ್ಲಾದ್ರೂ ಫ್ಲೋ ಬಿಟ್ಟು ಹೋಗಿದೀವ? ಇದು ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ 6 ಸ್ಲೈಡ್ ಆಯ್ತು. ಎಲ್ಲಾದ್ರೂ ಫ್ಲೋ ಮಿಸ್ ಆಗಿದೆಯಾ? ನೀಟಾಗಿ ಚಂದ್ರಯಾನ 3ಕ್ಕೆ ಬಂದಿವಿಲ್ಲ ನಾವು. ಇದೇ ರೀತಿ ನೀವು ಕೂಡ ಫ್ಲೋ ಅನ್ನ ಮೇಂಟೈನ್ ಮಾಡಬೇಕು. ಸರಿ, ಒಂದ್ ಕೆಲಸ ಕಿರಣ್ ಬರ್ಕೊಳ್ರಿ. ಒಂದು 2 ಮಿನಿಟ್ಸ್ ಬ್ರೇಕು, 3 ಮಿನಿಟ್ಸ್ ಬ್ರೇಕು. ನಾನು ಹೋಗಿ ಬರ್ತೀನಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಕ್ಲಿಯರಾ?
ಎಸ್, ವೆಲ್ಕಮ್ ಬ್ಯಾಕ್. ಚಂದ್ರಯಾನ 3 ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದನ್ನು ಜುಲೈ 14, 2023 ಉಡಾವಣೆ ಮಾಡಲಾಯಿತು. ಚಂದ್ರಯಾನ 3 ಉಡಾವಣೆ ಮಾಡಲು ಯಾವ ರಾಕೆಟ್ ಲಾಂಚರ್ ಅನ್ನು ಬಳಸಲಾಗಿದೆ? ಹೇಳಿ ನೋಡೋಣ. ನಿನ್ನೆ ಪೂರ್ತಿ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ತೀರಿ. ಯಾವುದು? LMV Mark 3 ಅನ್ನ ಬಳಸಲಾಗಿದೆ. ಅಲ್ಲಿ LMV ಅಂತಂದ್ರೆ ಏನು? ಲಾಂಚ್ ವೆಹಿಕಲ್. M3 ಯನ್ನು ಬಳಸಲಾಯಿತು. ಇದನ್ನು ಎಲ್ಲಿಂದ ಹಾರಿಸಲಾಯಿತಪ್ಪ? ಸತೀಶ್ ಧವನ್ ಬಾಹ್ಯಾಕಾಶ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಒಂದು ನಿಮಿಷ ವೇಟ್ ಮಾಡಿ. ಚಂದ್ರಯಾನ 3 ಉಡಾವಣೆ ಮಾಡಲು ಸುಮಾರು ಎಷ್ಟು ಕೋಟಿ ಖರ್ಚಾಗಿದೆ? 615 ಕೋಟಿ ಖರ್ಚು ಮಾಡಲಾಗಿದ್ದು ಇದು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡರ್ ಅನ್ನ ಇಳಿಸುವ ಉದ್ದೇಶವನ್ನ ಹೊಂದಿದೆ. ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡರ್ ಅನ್ನ ಇಳಿಸುವ ಉದ್ದೇಶವನ್ನ ಹೊಂದಿದೆ. ಬಹಳ ಇಂಪಾರ್ಟೆಂಟು, ರೈಟ್. ಆಮೇಲೆ ಚಂದ್ರಯಾನ 3 ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳಿವೆ. ಇದರಲ್ಲಿ ಕಂಪೋನೆಂಟ್ಸ್ ಏನೇನಿವೆ ಗೊತ್ತಿದೆಯಲ್ಲ ಎಲ್ಲರಿಗೂ? ಚಂದ್ರಯಾನ 3ರಲ್ಲಿ ಕಂಪೋನೆಂಟ್
ಸೊ ಈ ಚಂದ್ರನ ಮೇಲ್ ಇದು ಇದ್ರದ್ದು ಸ್ಪೆಸಿಫಿಕೇಶನ್ ಎಲ್ಲ ನಿಮಗೆ ಗೊತ್ತಿದೆ. ಏನೇನು ಸ್ಪೆಸಿಫಿಕೇಶನ್ ಇದೆ? ಸ್ಪೆಸಿಫಿಕೇಶನ್ ಏನಿದೆ ಇದರಲ್ಲಿ? ಏನೇನಿದೆ? ಲ್ಯಾಂಡರ್ನಲ್ಲಿ ಅಲ್ಟಿಮೀಟರ್ ಇದೆ, ವೆಲಾಸಿಮೀಟರ್ ಇದೆ, ಇನರ್ಷಿಯಲ್ ಮೆಜರ್ಮೆಂಟ್ ಇದೆ, ಪ್ರಪೋರ್ಷನಲ್ ಸಿಸ್ಟಮ್ ಯಾವ್ಯಾವುದು, ಪ್ರಪಲ್ಷನ್ ಸಿಸ್ಟಮ್, ನೇವಿಗೇಷನ್, ಗೈಡೆನ್ಸ್ ಮತ್ತು ಕಂಟ್ರೋಲ್ ಯಾವ್ಯಾವ್ದಿದೆ, ಹಜಾರ್ ಡಿಟೆಕ್ಷನ್. ಒಂದು ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ರಿ ಇಲ್ಲಿ. ಸೊ ಇವೆಲ್ಲ ವಿಷಯಗಳನ್ನ ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ನೀವು ಕರೆಂಟ್ ಅಫೇರ್ಸ್ ಓದಿರ್ತೀರಿ. ಓಕೆ. ಲ್ಯಾಂಡರ್ ಮತ್ತು ರೋವರ್ನ ಹೆಸರೇನಿದೆ? ಲ್ಯಾಂಡರ್ ಮತ್ತು ರೋವರ್ನ ಹೆಸರೇನಿದೆ? ಏನ್ ಹೆಸರೇನು? ಸರ್ ಒಂದು ನಿಮಿಷ. ಇದೆ ನೋಡ್ರಿ, ಎಲ್ಲ ಇಸ್ರೋ ವೆಬ್ಸೈಟ್ ಇಂದಾನೆ ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಇಸ್ರೋ ವೆಬ್ಸೈಟ್ ಇಂದ ನೋಡ್ರಿ ಇಲ್ಲಿ. ಮಿಷನ್ ಲೈಫ್ ಅನ್ನೋದು ಲ್ಯಾಂಡರ್ ಮತ್ತು ರೋವರ್. ಓಕೆ. ಲ್ಯಾಂಡಿಂಗ್ ಸೈಟ್ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪೇಲೋಡ್ಸ್ ಯಾವ್ಯಾವಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ರಂಬಾ, ಚೇಸ್ಟು, ಇಲ್ಸಾ, ಎಲ್ಲಾರೆ. ಬರ್ಕೊಳ್ರಿ ಇವನ್ನೆಲ್ಲ ಒಂದ್ಸರ್ತಿ. ಇದನ್ನ ಬರ್ಕೊಳ್ರಿ ಎಲ್ಲರೂ. ಪ್ಲೀಸ್ ನೋಟ್ ದಿಸ್ ಡೌನ್. ಬರ್ಕೊಳ್ತಾ ಇದ್ದೀರಾ? ಎಸ್, ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಮಿಷನ್ ಲೈಫು, ಲ್ಯಾಂಡರ್ ಮತ್ತು ರೋವರು. ಲ್ಯಾಂಡಿಂಗ್ ಸೈಟು 6932, ಇದೇನು ಅವಶ್ಯಕತೆ ಇಲ್ಲ. ಪೇಲೋಡ್ಗಳು ಏನೇನಿದೆ ನೋಡ್ರಿ ಲ್ಯಾಂಡರ್ನಲ್ಲಿ. ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಐನೋಸ್ಫಿಯರ್ ಅಂಡ್ ಅಟ್ಮಾಸ್ಫಿಯರ್, ಇದಕ್ಕೆ ರಂಬಾ ಅಂತ ಕರಿತೀವಿ. ಚಂದ್ರ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟು, ಚೇಸ್ಟು. ಇನ್ಸ್ಟ್ರೂಮೆಂಟ್ ಫಾರ್ ಲೂನರ್ ಸಿಸ್ಮಿಕ್ ಆಕ್ಟಿವಿಟಿ, ಇಲ್ಸಾ. ಲೇಸರ್ ರಿಫ್ಲೆಕ್ಟೋಮೀಟರ್ ಅರ್ರೇ, ಎಲ್ಲಾರೆ. ಅಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟ್ರು, ಎಪಿಎಕ್ಸ್ಎಸ್. ಲೇಸರ್ ಇಂಡ್ಯೂಸ್ ಬೆಕ್ಟೋನ ಸ್ಪೆಕ್ಟ್ರೋಸ್ಕೋಪ್ ಲಿಪ್ಸು ಮತ್ತು ಸ್ಪೆಕ್ಟ್ರಲ್ ಪೊಲಾರಮೆಟ್ರಿ ಹ್ಯಾಬಿಟೇಬಲ್ ಪ್ಲಾನೆಟ್ ಅರ್ತ್ ಶೇಪ್. ಓಕೆ. ಇದೆಲ್ಲ ನಾನು ಕೊಟ್ಟಿರ್ತಕ್ಕಂಥದ್ದೆಲ್ಲ ಇದು. ಇದು ಇಸ್ರೋ ವೆಬ್ಸೈಟ್ ನಲ್ಲಿದೆ. ರಂಬಾ, ಚೇಸ್ಟು, ಇಲ್ಸಾ, ಎಲ್ಲಾರೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? ಬರ್ಕೊಂಡ್ರ? ಒಬ್ರು ಮಾತಾಡೋರಿಲ್ಲ ನೋಡಿ. ಫುಲ್ ಫಾರ್ಮ್ ಕೇಳ್ತಾರೆ. ಎಸ್ ವಿರಾಟ್ ಅವರೇ, ಇವೆಲ್ಲದರ ಫುಲ್ ಫಾರ್ಮ್ ಕೇಳ್ಬೋದು. ರಂಬಾ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು, ಚೇಸ್ಟ್ ಕೇಳ್ಬೋದು, ಇಲ್ಸಾ ಕೇಳ್ಬೋದು. ಮುಗಿತಾ? ಇವೆಲ್ಲ ಬರ್ಕೊಳ್ರಿ. ಪೇಲೋಡ್ಸ್ ಎಲ್ಲ ಬರ್ಕೊಳ್ರಿ. 7 ಪೇಲೋಡ್ಗಳನ್ನ ಬರ್ಕೊಳ್ರಿ.
ಡನ್ನ. ಸೊ ಚಂದ್ರಯಾನ 3 ಬಗ್ಗೆ ಎಲ್ಲ ಕ್ಲಾರಿಟಿ ಬಂತ? ಚಂದ್ರಯಾನ 3 ಬಗ್ಗೆ ಎಲ್ಲ ಕ್ಲಾರಿಟಿ ಬಂತ? ಬರ್ಕೊಳ್ರಿ ಅಂಕಿತ ಬೇಗ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರೀಬೇಕು ನಾವು? ಸ್ಕೆಲೆಟನ್ ಅಲ್ಲಿ ಕನ್ಕ್ಲೂಷನ್ ಬರೀಬೇಕು. ಸ್ಕೆಲೆಟನ್ ಅಲ್ಲಿ ಏನ್ ಬರೀಬೇಕು ನೆಕ್ಸ್ಟ್ ನಾವು? ಕನ್ಕ್ಲೂಷನ್ ಬರೀಬೇಕು. ಬಟ್ ಕನ್ಕ್ಲೂಷನ್ ಈಗ ಏನ್ ನಿಮಗೆ ನಿಮ್ಮ ಹೋಮ್ವರ್ಕ್ ಅದು. ಕನ್ಕ್ಲೂಷನ್ ಏನು ನಿಮಗೆ ಹೋಮ್ವರ್ಕ್, ನೀವು ಬರೀಲಿಕ್ಕೆ ಪ್ರಯತ್ನ ಮಾಡ್ರಿ. ನಿಮ್ಗೆ ನಾಳೆ ನಾ ಬರೆಸ್ತೀನಿ, ನಾಳೆ ತರಗತಿಯಲ್ಲಿ. ಬಟ್ ನೀವು ಬರೀಲಾರ್ದೆ ಶ್ರೀಕಾಂತ್ ಎಪ್ಪು ಅಂದ್ರೆ ಏನ್ ಬರ್ತದೆ ಅದ್ರೊಳಗೆ? ನೀನು ಬರೆದು ಪ್ರಾಕ್ಟೀಸ್ ಮಾಡಿದಾಗ್ಲೇನೆ ಅದು ವರ್ತ್ ಆಗೋದು. ನಾ ಬರೆಸಿದ್ದೆ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಏನು ಯೂಸ್ ಬರ್ತದೆ? ಎಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನೀವೇನ್ ಮಾಡ್ರಿ? ಪ್ರಯತ್ನ ಮಾಡ್ರಿ, ಬರೆಯುವಂತ ಪ್ರಯತ್ನ. ಸರಿ, ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಕನ್ಕ್ಲೂಷನ್ ಹೇಳಿಕೊಡ್ತೀನಿ. 10 PM ಕ್ಲಾಸ್ ಇದೆ. ಎಸ್, ಯು ಹ್ಯಾವ್ 10 PM ಕ್ಲಾಸ್. ಏನಾದರೂ ಡೌಟ್ ಇದೆಯಾ ಇಲ್ಲಿವರೆಗೂ ಹೇಳಿದ್ರಲ್ಲಿ? ಇಲ್ಲಿವರೆಗೂ ಹೇಳಿದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಟುಮಾರೋ ಕ್ಲಾಸ್, ಟುಮಾರೋ ಬೆಳಗ್ಗೆ 11:30 ಕ್ಲಾಸ್ ಇದೆ. 11:00ವರೆಗೂ ಇದೆ, 6:00ವರೆಗೂ ಇದೆ. ಬೆಳಗ್ಗೆ 11:00ವರೆಗೆ ಪ್ರಿಸೈ ಕ್ಲಾಸು, 6:00ವರೆಗೆ ಎಸ್ಐ ಕ್ಲಾಸ್. ಓಕೆ.